ಹಲೋ, ನಮಸ್ಕಾರ ಸ್ನೇಹಿತರೆ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ಎದ್ದು ಸ್ನಾನ ಮಾಡಿ ಅಮ್ಮಗೂ ಸ್ನಾನ ಮಾಡಿಸಿ ಕುರ್ಕುರಿ ತಿಂತಿದ್ದಾಳ ಅವಳು. ಸ್ನಾನ ಮಾಡಿ ತಿರುಗಾಡಿ ಬಂದ್ಲು ಸ್ನೇಹಿತರೆ. ಹೋಗಿ ಹೊರಗಡೆ ಅಂಗಡಿಗೆ ಹೋಗಿ ಕುರ್ಕುರಿ ತಗೊಂಡು ಬಂದ್ಲು. ತಿಂತಿದ್ದಾಳೆ ನೋಡಿ. ಪಾದೆ ಅಮ್ಮ, ಹಾಯ್ ಕರ್, ಹಾಯ್ ಬೋಲ. ತಿನ್ನೋದ್ರಾಗ ಬ್ಯುಸಿ ಇದ್ದಾಳೆ ಸ್ನೇಹಿತರೆ ಅವಳು. ಟೀ ಮಾಡ್ತೀನಿ. ಟೀ ಮಾಡಿ ನಾ ಹಾಲಲ್ಲೇ ಮಾಡೋದು ಟೀಯನ್ನು. ಯಾಕಂದ್ರೆ ನೀರು ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಇದು ಒಲೆ ಚೇಂಜ್ ಮಾಡಿದೀವಿ ಸ್ನೇಹಿತರೆ. ಯಾಕಂದರೆ ಅದು ತುಂಬ ಬಗ್ ಅಂತ ಸೌಂಡ್ ಬರ್ತಿತ್ತು. ಸೊ ಹಾಗಾಗಿ ಚೇಂಜ್ ಮಾಡಿ, ಇದು ಅದಕ್ಕಿಂತ ಚಿಕ್ಕದು. ಇದು ಚೆನ್ನಾಗಿದೆ, ಅದು ಸ್ವಲ್ಪ ಹಾಳಾಗಿದೆ. ಚಹಾ ರೆಡಿ ಆಗ್ತಿದೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಚಹಾ ಕುಡಿತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡಿತೀನಿ. ಒಂದು ಗ್ಲಾಸರೇ ಕುಡಿತೀನಿ ಮಿನಿಮಮ್ ಬೆಳಗ್ಗೆ ಎದ್ದ ತಕ್ಷಣ. ನೀರು ಕುಡ್ದೇ ಚಹಾ ಕುಡಿಯೋದು. ಅಮ್ಮೋ, ಏ ಶೋನಿ ಆಯಾ, ತಲೆ ಸ್ನಾನ ಮಾಡಿರೋದು ಸ್ನೇಹಿತರೆ. ನಿನ್ನೆ ಮೆಹಂದಿ ಹಾಕೋಬೇಕಂತ ಹಚ್ಕೊಂಡಿದ್ದೆ. ಅಮ್ಮ ಎಲ್ಲ ಇದು ಮಾಡಿಬಿಟ್ಲು, ಅಳಿಸ್ಬಿಟ್ಲು. ಹಾಗಾಗಿ ತಲೆಗೆ ಒರೆಸಿದ್ದೆ. ಸೊ ತಲೆ ಸ್ನಾನ ಮಾಡ್ಬೇಕು ಅಂತ ಹೇಳಿ ತಲೆ ಸ್ನಾನ ಮಾಡಿದೆ ಸ್ನೇಹಿತರೆ. ಚಹಾ ರೆಡಿಯಾಗಿದೆ, ಚಹಾ ಕುಡಿತೀನಿ. ನೀವೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ. ನನ್ನ ವಿಡಿಯೋ ಕೊನೆವರೆಗೂ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮಗೆಲ್ಲ ನಾನು ಹತ್ತಿರವಾಗಬೇಕು ಸ್ನೇಹಿತರೆ. ನೀವು ನಂಗೆ ಸಪೋರ್ಟ್ ಮಾಡಿದ್ರೇ ನಾನು ಮುಂದುವರಿಯೋಕ್ಕೆ ಸಾಧ್ಯ. ಯೂಸು ಚೆನ್ನಾಗಿ ಬರ್ತಿದೆ ಅನ್ನಿಸ್ತಿದೆ. ಯಾಕಂದರೆ ನಾನು ಇವಾಗ ಮಾಡ್ತಿರೋದು ಇವಾಗ 1 ವಾರ ಆಯ್ತಲ್ವ. ಆದ್ರೂ ಬೆಟ್ರ್ ಯೂಸ್ ಬರ್ತಿದೆ. 15 ತನಕ ಯೂಸ್ ಬರ್ತಿದೆ ಸ್ನೇಹಿತರೆ. ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲ ನಿಮ್ಮದೇ. ಇಷ್ಟರೊಳಗೆ ನಂಗೆ ಸಿಕ್ಕಾಪಟ್ಟಿ ಖುಷಿ ಸಿಕ್ಕಿದೆ ಸ್ನೇಹಿತರೆ. ಇನ್ನು ಜಾಸ್ತಿ ಯೂಸ್ 1000 ಯೂಸ್ ಅದು ಬಂತು ಅಂದರೆ ನಾನಂತರೂ ಕೇಳಕ್ಕೆ ನಿಲ್ಲಲ್ಲೇ ಇಲ್ಲ. ಆದರೂ ಕೂಡ ಖುಷಿಯಾಗುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಪ್ಲೀಸ್ ಸಪೋರ್ಟ್ ಮೀ. ಮತ್ತೇನಿಲ್ಲ ನೋಡಿ. ನಿನ್ನೆ ನೈಟಿಗೆ ಬದ್ನಿಕಾಯಿ ಪಲ್ಯ ಮಾಡೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಈ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ ನೋಡಿ. ನಾನು ಮಾಡಿರೋ ಹಾಗೆ ಒಂದ್ಸತಿ ನೀವು ಟ್ರೈ ಮಾಡಿ. ನಾನು ಸಿಂಪಲಾಗಿ ಮಾಡೋದು, ಯಾವುದೇ ಅಡುಗೆ ಆದ್ರೂ ಸಿಂಪಲಾಗಿ ಮಾಡೋದು. ಅಷ್ಟೊಂದು ಹೆವಿ ಅದ್ರ ಮಸಾಲೆ, ಅದು ಕೊಬ್ಬರಿ ಶೇಂಗಾ ಅದೇನು ಹಾಕಲ್ಲ ಸ್ನೇಹಿತರೆ. ಹಾಕ್ತೀನಿ ಬಟ್ ಕಮ್ಮಿ. ಆ ರೀತಿ ಮಾಡೋದೆಲ್ಲ ಕಮ್ಮಿ. ಸಿಂಪಲ್ ಅಡುಗೆ ಒಳಗೇ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ನೀವು ಒಂದ್ಸತಿ ಟ್ರೈ ಮಾಡಿ. ಚೆನ್ನಾಗಿ ಅನಿಸಿದರೆ ಮಾಡಿ ಕಮೆಂಟ್ ಮಾಡಿ ನನಗೂ ಕೂಡ. ಮತ್ತೇನು ನೀವೇ ಹೇಳಬೇಕು. ನೋಡಿ, ಸ್ವಲ್ಪ ನಾಷ್ಟ ಮಾಡ್ತೀನಿ. ರಾತ್ರಿ ಊಟ ಮಾಡಲಿಲ್ಲ, ಹಾಗಾಗಿ ಹಸಿವಾಗಿದೆ. ಇದು ನಮ್ಮ ಅಜ್ಜಿ ಕೊಟ್ಟು ಕಳಿಸಿರೋದು ನನ್ನ ಮಗಳಿಗೋಸ್ಕರ. ಅವಳು ಸ್ವಲ್ಪ ತಿಂತಾಳೆ, ನಾನು ಸ್ವಲ್ಪ ತಿಂತೀನಿ. ಬಂದ್ಲು ನೋಡಿ, ಒದರಿದ್ರೆ ಸಾಕು ಬಂದುಬಿಡ್ತಾಳೆ. ಸ್ವಲ್ಪ ಟೀ ಕುಡಿತೀನಿ. ಇವತ್ತು ಬಿಸ್ಕಿಟ್ ತಿನ್ನಲ್ಲ, ನಾಷ್ಟ ಮಾಡಿಬಿಡ್ತೀನಲ್ಲ. ಅಮ್ಮೋ ಬೈಟ್.
खाओ। क्या होना होना को माँ होना अम्मा ಕುರ್ಕುರಿ ತಿಂದಿದ್ದಾಳಲ್ಲ ಸ್ನೇಹಿತರೆ, ಹಾಗಾಗಿ ನೀರು ಕೇಳ್ತಿರೋದವಳು. ಜಾಸ್ತಿ ಏನು ನೀರು ಕುಡಿಯಲ್ಲ, ಚಲ್ಲೋದೇ ಜಾಸ್ತಿ. ಓಮ್ಮ ಮಮ್ಮ ಖಾತೈ ಅವಲಕ್ಕಿ ಚಾ ಖಾತೈ ಅಮ್ಮ ಶನೋ ನಕ್ಕೋ ಬಶ್ ಮಾ ಬಶ್ 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 ಟೀ ಕೂಡ ಪಿಂಪಲ್ಸ್ ಭಾಳ ಆಗಿದ್ದಾವೆ ಸ್ನೇಹಿತರೆ. ಏನಾದರೂ ಹೇಳಿದರೆ ನೋಡಿ, ನಾನೇನು ಆ ಥರ ಏನು ಹಚ್ಚೋದಿಲ್ಲ. ಸ್ನೇಹಿತರೆ, ಅಮ್ಮ ಮಲಗಿದ್ದಾಳೆ, ಅವಳಿಗೆ ಮಲಗಿಸಿದ್ದೀನಿ. ಅಷ್ಟರಲ್ಲಿ ನಾನು ಬಟ್ಟೆ ತೊಳೆದು ಹಾಕಿದ್ದೆ. ಆವಾಗಲೇ ಓದಿದ್ರಲ್ಲ ಅವ್ರಿಗೆ ಬಟ್ಟೆ ತೊಳೆದು ಹಾಕಿದ್ರೆ ಸ್ವಲ್ಪ ಭಾಂಡೆ ತೊಳಿಬೇಕು ಅಷ್ಟು. ಒಂದು ಸ್ವಲ್ಪ ಕಚ್ರ ಚೆಲ್ಲಬೇಕು ಸ್ನೇಹಿತರೆ, ಇದೆಲ್ಲ ನೀಟಾಗಿ ಮಾಡ್ಕೋಬೇಕು. ಅಮ್ಮು ಹೇಳ್ತಾಳೆ, ಅಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ನೋಡಿ ಟೈಮ್ ಕರೆಕ್ಟ್ 9. ಹಾಂ, ಕರೆಕ್ಟ್ 9. ಸ್ವಲ್ಪ ಅದು ಹಿಂದಿದೆ ಸ್ನೇಹಿತರೆ. ಸೊ ಇದು ಚೆನ್ನಾಗಿದೆ ಅಲ್ಲ ಫೋಟೋ ನೋಡಿ. ಅದು ಇದ್ರದ್ದು ಇದು ಬರುತ್ತಲ್ಲ ಬಣ್ಣ ಆಡೋದು, ಅವಾಗ ತೆಗ್ದಿರೋದು ಇದು ಸ್ನೇಹಿತರೆ. ಅವಳು ತುಂಬ ಚಿಕ್ಕವಳಿದ್ಲು, ಆವಾಗಲೇ ಅವಳಿಗೆ ಮಕ್ಕನ ಇದು ಮಾಡಿ ತೆಗ್ದಿರೋದು ಇದು ನೋಡಿ. ಹೆಂಗಿದೆ ನೋಡಿ ನನ್ನ ಮುದ್ದು ಬಂಗಾರಿ. ಆವಾಗಲೇ ಅವಳಿಗೆ ಹಾರ ಅದು ಎಲ್ಲ ಹಾಕ್ತಿದ್ದೆ ಸ್ನೇಹಿತರೆ ನಾನು. ಇವಾಗೆಲ್ಲ ಅವಳಿಗೆ ಹಾಕೊಳ್ಳೋಕೆ ಇಷ್ಟನೇ ಆಗಲ್ಲ, ಬ್ಯಾಡ್ ಅಂತಾಳೆ. ಸಿಂಪಲ್ ಇರೋಕ್ಕೆ ಇಷ್ಟ ಅವಳಿಗೆ. ಇದು ಅವಾರ್ಡ್ ನನ್ನ ಹಸ್ಬೆಂಡ್ಗೆ ಬಂದಿರೋದು 3. ಅವರು ಮ್ಯಾಚ್ ಆಡ್ತಾರೆ ಸ್ನೇಹಿತರೆ, ಕ್ರಿಕೆಟ್ ಮ್ಯಾಚ್ ಅಂತಾರಲ್ವ ಅದು. ಸೊ ಹಾಗಾಗಿ ಅವ್ರಿಗೆ ಮ್ಯಾಚ್ ಅವಾರ್ಡ್ ಬರ್ತಿರ್ತವೆ. ಇಷ್ಟೇ, ಮತ್ತೇನಿಲ್ಲ. ಚಹಾ ಕುಡ್ದಿಟ್ಟಿರೋದು. ನಾನು ನಾಷ್ಟ ಆವಾಗಲೇ ಸ್ವಲ್ಪ ತಿನ್ನಿ ಸ್ನೇಹಿತರೆ, ಹೋಗಲಿಲ್ಲ ಅದು. ಚಹಾ ಇದೆ, ಇನ್ನೊಂದು ಸ್ವಲ್ಪ ಚಹಾ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇಷ್ಟೆಲ್ಲ ಇದೆ ನೋಡಿ, ಏನು ಮಾಡೋದು. ಪಾತ್ರೆ ಒಂಚೂರು ತೊಳೆದ್ರೆ ಆಯಿತು ಸ್ನೇಹಿತರೆ ಕೆಲಸ. ಆಮೇಲೆ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ತೀನಿ. ನಿನ್ನೆ ನೈಟ್ ಮಾಡಿರೋ ಬದ್ನಿಕಾಯಿ ಪಲ್ಯ ನಾನು ಊಟ ಮಾಡಿಲ್ಲ, ನಮ್ಮ ಯಜಮಾನ್ರು ಊಟ ಮಾಡಿಲ್ಲ. ಸೊ ಹಾಗಾಗಿ ಅದನ್ನೇ ತಿಂತೀವಿ. ರೈಸ್ ಸ್ವಲ್ಪ ಮಾಡ್ತೀನಿ, ಮುಗೀತು ಮಧ್ಯಾಹ್ನ ಊಟ. ಅವರು ನಾಷ್ಟ ಏನು ಮಾಡಲ್ಲ ವಿಶೇಷವಾಗಿ. ಮಧ್ಯಾಹ್ನನೇ 12 ಗಂಟೆ ಮುಂದ್ಗಡೆನೇ ರೊಟ್ಟಿ ಮಾಡಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಸ್ನೇಹಿತರೆ ಜಾಸ್ತಿ ತಿನ್ನೋದು ಅದೇ. ನಾವು ಬಿಟ್ಟರೆ ಚಪಾತಿ, ಅದು ಬಿಟ್ಟರೆ ಅದು ರಾಗಿ ಮುದ್ದೆ ಅದು ಇದು ಎಲ್ಲ ನಮಗೆಲ್ಲ ಹೋಗೋದೇ ಇಲ್ಲ. ನಾವು ಅದು ಯಾವಾಗೂ ತಿಂದು ಟ್ರೈ ಮಾಡೂ ಇಲ್ಲ. ಸೊ ನಮ್ಮ ಕಡೆ ಅಂತೂ ಜೋಳದ ರೊಟ್ಟೆ. ಇನ್ನು ಜೋಳದ ಮುದ್ದೆ ತಿಂದೀವಿ ಸ್ನೇಹಿತರೆ. ಜೋಳದ ಮುದ್ದೆ ಇನ್ನೂ ಚೆನ್ನಾಗಿರುತ್ತೆ. ಮಟನ್ ಸಾರು, ಕೋಳಿ ಸಾರು ಅವೆಲ್ಲ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ವಿಶೇಷವಾಗಿ ನಾವು ಯಾವಾಗ್ಲೂ ತಿಂದೇ ಇಲ್ಲ. ಸುಳ್ಳು ಯಾಕೆ ಹೇಳಬೇಕು, ನಿಜ ಹೇಳ್ತಿದ್ದೀನಿ, ನಾವು ಯಾವಾಗಲೂ ತಿಂದೇ ಇಲ್ಲ ಸ್ನೇಹಿತರೆ. ಅದು ಏನೋ ರಾಗಿ ಅಂಬಲಿ ಅಲ್ಲ, ಅದೆಲ್ಲ ನಮ್ಮ ಊರ ಕಡೆ ಫೇಮಸ್. ಅದನ್ನೆಲ್ಲ ತಿಂತೀವಿ ಬೇಸಿಗೆ ಕಾಲದಲ್ಲಿ, ಅದನ್ನೆಲ್ಲ ಕುಡಿತೀವಿ ಮಜ್ಜಿಗೆ ಹಾಕೊಂಡು ರಾಗಿ ಅಂಬಲಿ ಮಾಡಿ. ಅದು ಬಿಟ್ಟರೆ ಮುದ್ದೆಗಿದ್ದೆ ನಮಗೆಲ್ಲ ಸೂಟ್ ಆಗಲ್ಲ, ನಾವು ಅದನ್ನು ತಿನ್ನೋದು ಇಲ್ಲ. ಏನೇ ಇದ್ದರೂ 2 ರೊಟ್ಟಿ, ಕಾರ್ಬಾಳೆ, ಹಿಂಡಿ, ಮೊಸರು, ಹಸಿ ಚಟ್ನಿ ಇವೆಲ್ಲ ಬೇಕು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಅದಕ್ಕೆ ನಾವು ಹೀಗಿರೋದು ಪೈಲ್ವಾನ್ ಟೈಪ್. ಸಾರಿ ಸ್ನೇಹಿತರೆ, ನಾನು ತುಂಬ ದಪ್ಪಿದ್ದೀನಲ್ವಾ,
ಯಾಕಂದರೆ ಮುಂಚೆಯಿಂದ ಹೀಗೆ ಇದ್ದೀನಿ ಬಿಡಿ ನಾನು ನನ್ನ ಗಂಡಿಗೆ ಹಿಂಗೆ ಇಷ್ಟ ನಾನು ಗುಂಡ್ಕೊಂಡಿರೋದು. ಡಯಟ್ ಮಾಡಿ ಪ್ಲ್ಯಾನ್ ಎಲ್ಲ ಮಾಡ್ಬೇಕು ಅನ್ಸುತ್ತೆ, ಬಟ್ ಒಂದು ದಿನ ಮಾಡೋದು, 3 ದಿನ ಚೀಟಿಂಗ್ ಮಾಡೋದು. ಸೊ ಹಾಗಾಗಿ ಮಾಡೋದನ್ನೇ ಬಿಟ್ಟಿದ್ದೀನಿ ಸ್ನೇಹಿತರೆ. ನಾನು ಹಾಗೆ ಮಾಡಿದ್ರೇ 3 ತಿಂಗಳಲ್ಲಿ ನನ್ನ ರಿಸಲ್ಟ್ ಆರಾಮಾಗಿ ಸಿಗುತ್ತೆ. ನನ್ನ ವೇಟ್ ಜಲ್ದಿ ಇಳಿಯುತ್ತೆ, ಜಲ್ದಿ ಗೇನ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡೋಣ, ಮುಂದಕ್ಕೆ ಯಾವಾಗಾದರೂ ಡಯಟ್ ಪ್ಲಾನ್ ಮಾಡಿದರೆ ಸೇರ್ ಮಾಡ್ಕೊತೀನಿ. ನೋಡೋಣ, ಟೈಮ್ ಸಿಕ್ತು ಅಂದರೆ ಮಾಡ್ತೀನಿ ಡಯಟ್. ಮಾಡ್ಬೇಕಂತ ಏನು ಅನ್ಸಲ್ಲ ಸ್ನೇಹಿತರೆ, ಯಾಕಂದರೆ ನಾನು ಹಿಂಗೆ ಇರೋದೇ ನಂಗೆ ಚಂದ. ಸೊ ಡಯಟ್ ಏನು ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ವಿಶೇಷವಾಗಿ ನನ್ನ ಗಂಡಿಗೆ ಅವಶ್ಯಕತೆ ಇಲ್ಲಲ್ಲ, ಸ್ವಲ್ಪ ಆದರೂ ನನ್ನ ಹೆಲ್ತ್ ಒಳಗೆ ಏನೂ ಚೇಂಜಸ್ ಇಲ್ಲ ಸ್ನೇಹಿತರೆ. ನಾನು ಆರಾಮಾಗಿ ಇದ್ದೀನಿ, ನನಗೇನು ಆ ಥರ ಏನು ಪೀರಿಯಡ್ಸ್ ಅದು ಇದು ಏನೂ ಇಲ್ಲ ಸ್ನೇಹಿತರೆ. ನಾನು ಫುಲ್ ಹೆಲ್ದಿ ಇದ್ದೀನಿ. ಮತ್ತೇನು, ನನ್ನದು ಆಪ್ರೇಷನ್ ಸೀಸರ್ ಆಗಿರೋದಲ್ಲ, ನನ್ನ ಮಗಳು ಡಿಲಿವರಿ ಮಾಡೋ ಅಂದರೆ ನನ್ನ ಡಿಲಿವರಿ ಟೈಮ್ದಲ್ಲಿ ನನ್ನ ಮಗಳು ಹುಟ್ಟಿದ್ದು ಸೀಸರಿಂದ. ಸೊ ಯಾವಾಗಲೂ ಒಂದು ನಡ ನೋಸುತ್ತೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಅಷ್ಟು ಬಿಟ್ಟರೆ ಆಲ್ ಓಕೆ ಸ್ನೇಹಿತರೆ. ನಾನು ಫುಲ್ ಆ್ಯಕ್ಟಿವ್ ಇದ್ದೀನಿ, ಫುಲ್ ಹ್ಯಾಪಿನೂ ಇದ್ದೀನಿ. ಹೀಗೆ ಇರೋಕ್ಕೆ ಇಷ್ಟ. ಸೊ ಹೀಗೆ ಇದ್ದೀನಿ. ಈ ವಿಡಿಯೋ ನನ್ನ ಗಂಡಿಗೆ ವಿಡಿಯೋದಲ್ಲಿ ಬರಬೇಕಂತ ಮನಸ್ಸಿಲ್ಲ ಸ್ನೇಹಿತರೆ. ಅವ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಬೇಡ, ಸರಿ ಅನ್ಸಲ್ಲ, ನಾನು ಬರಲ್ಲ, ನೀ ಏನು ಮಾಡ್ತಿ ಮಾಡು, ನೀನು ಎಲ್ಲರೂ ವಿಡಿಯೋ ಸ್ಟಾರ್ಟ್ ಮಾಡಿದರೆ ನನ್ನ ಮನೆಗೆ ಬರಲ್ಲ, ಹಾಗೆ ಹೀಗೆ ಅಂತಿದ್ರು. ಆದರೂ ನಾನು ರಿಕ್ವೆಸ್ಟ್ ಮಾಡಿ, ಇಲ್ಲ ನಿನ್ನ ಖುಷಿಯಲ್ಲ ನೀ ಮಾಡು, ಬಟ್ ನನಗೆ ಅಷ್ಟೇನು ಇಷ್ಟ ಆಗಲ್ಲ, ನೀ ಮಾಡ್ತೀಯಲ್ಲ ನೀನು ಮಾಡು, ಏನು ಮಾಡ್ತಿ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ವಿಡಿಯೋದಲ್ಲಿ ಆದರೂ ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ಅವ್ರಿಗೆ ತೋರಿಸ್ತೀನಿ ಸ್ನೇಹಿತರೆ. ಈ ಸದ್ಯಕ್ಕೆ ಅವರು ತುಂಬ ಬ್ಯುಸಿ ಇದ್ದಾರೆ, ಯಾಕಂದರೆ 10 ತಾರೀಕಿಂದ 15 ತಾರೀಕುವರೆಗೂ ಅವ್ರ ಮ್ಯಾಚ್ ಟೂರ್ನಿಮೆಂಟ್ ಅಂತಾರಲ್ಲ ಅದಿದೆ. ಸೊ ಹಾಗಾಗಿ ಅವರು ಬ್ಯುಸಿ ಇದ್ದಾರೆ. ಅದಾದಮೇಲೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ. 20 ತಾರೀಕು ಮುಂದ್ಗಡೆ ಟ್ರಿಪ್ಪಿಗೆ ಹೋಗ್ತೀವಿ. ಅದು ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ನನ್ನ ಸ್ನೇಹಿತರು, ನಾನು, ನನ್ನ ಹಸ್ಬೆಂಡ್, ನನ್ನ ಮಗು, ಒಂದು 4-5 ಜನ ಹೊಂಟಿದ್ದೀವಿ. ಅದು ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ ಸ್ನೇಹಿತರೆ. ನಾನು ಎಲ್ಲಿ ಹೋಗ್ತೀನಿ, ನನ್ನ ಮನೆಯಲ್ಲಿ ಹೇಗಿರ್ತೀನಿ, ಹೊರಗಡೆ ಹೇಗಿರ್ತೀನಿ, ಎಲ್ಲನೂ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಎಲ್ಲ ಕಡೆ ತಿರುಗಾಡಿದ್ದೀನಿ ಸ್ನೇಹಿತರೆ, ಎಲ್ಲ ಕಡೆ ಟ್ರಿಪ್ ಮಾಡಿದ್ದೀನಿ. ಆದರೂ ಇದೆಲ್ಲೋ ವಿಶೇಷವಾಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೊಂಟಿರೋದು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ನನ್ನ ಜೊತೆ ಯಾರ್ಯಾರು ಬರ್ತಾರೆ, ಏನಿಲ್ಲ ಎಲ್ಲರನ್ನೂ ತೋರಿಸ್ತೀನಿ, ಎಲ್ಲನೂ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇದು ಮ್ಯಾಚ್ ಬಂತಲ್ವ, ಸೊ 10 ತಾರೀಕನೇ ಹೋಗಬೇಕಾಗಿತ್ತು. ಇದು ಮ್ಯಾಚ್ ಬಂತಲ್ವ, ಸೊ ಹಾಗಾಗಿ ಅದೇನೋ 50,000 ರೂಪಾಯಿ ಮ್ಯಾಚ್ ಅಂತು, ಅದಕ್ಕಾಗಿ ಸ್ವಲ್ಪ ಗ್ಯಾಪ್. ಮ್ಯಾಚ್ ಮುಗಿದ ತಕ್ಷಣ ಹೋಗೋದು ಮಾತ್ರ ಪಕ್ಕ. ಅದು ಡೇಟ್ ಫಿಕ್ಸ್ ಇಲ್ಲ, ಈ ಮಂತ್ ಒಳಗನೆ ಹೋಗ್ಬೇಕು ಅನ್ನೋದಿದೆ. 20 ಒಳಗಡೆ ಹೋಗಬೇಕು, ಬರಬೇಕು, 20 ಈ ಮಂತ್ ಒಳಗನೆ ಬಂದುಬಿಡಬೇಕು ಅನ್ನೋದಿದೆ. ಸೊ ನೋಡಬೇಕು ಯಾವಾಗ ಹೋಗೋದಾಗುತ್ತೆ. ಹೋಗೋದಾಯಿತು ಅಂದರೆ ನನಗೆಲ್ಲ ನನ್ನ ಬ್ಯಾಗ್ ಪ್ಯಾಕು, ನಾನು ಎಲ್ಲಿ ಹೋಗ್ತಿರೋದು, ಹೆಂಗೆ ಹೋಗ್ತೀನಿ, ನಾವೆಲ್ಲ ಇಲ್ಲಿಂದ ತೊಗೊಂಡು ಹೋಗಬೇಕು, ಇಲ್ಲಿಂದನೇ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನಾಗುತ್ತೆ ಏನೇನಿಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವೆಲ್ಲ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವೆಲ್ಲ ಹೊಸದಲ್ಲ ಹೇಳೋಕ್ಕೆ, ಆದರೂ ಹೇಳಲೇಬೇಕು, ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಿ ಅವರಿಗೆಲ್ಲ ನನ್ನ ಮನಸ್ಸಿಂದ ಧನ್ಯವಾದ ತಿಳಿಸ್ತೀನಿ. ನೋಡಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿ, ಏನಾದರೂ ನಿಮಗೆ ಇಂಟ್ರೆಸ್ಟ್ ಅನ್ನಿಸಿದರೆ ನೋಡಿ, ಇಲ್ಲ ಅಂದರೆ ನೋಡಬೇಡಿ, ಅದನ್ನು ನಾನು ಕೇಳ್ಕೊತೀನಿ. ಏನೋ ನನ್ನ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಸ್ವಲ್ಪ ಇಷ್ಟ ಆದರೆ, ಏನಾದರೂ ನಾನು ಅಥವಾ ನನ್ನ ಮಗಳು, ನನ್ನ ಮನೆ, ಏನಾದರೂ ನಿಮ್ಗೆ ನನ್ನ ಕಡೆಯಿಂದ ಏನಾದರೂ ನಿಮ್ಗೆ ಒಂದು ಗುಣ ಆದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ದಿಂದ ನನ್ನ ಚಾನಲ್ ಗ್ರೋತ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡ್ತೀರಾ. ನನ್ನ ವಿಡಿಯೋ ಕೊನೆವರೆಗೂ ನೋಡ್ತೀರಾ, ನನಗೂ ಖುಷಿ, ನಿಮಗೂ ಖುಷಿ. ಮತ್ತು ಸ್ನೇಹಿತರೆ, ಅಮ್ಮ ಮಲಗಿದಾಳಲ್ಲಿ, ಅವಳು ಮಲಗಲಿ, ನಾನು ಪಾತ್ರೆ ತೊಳ್ಕೊತೀನಿ. ಪಾತ್ರೆ ತೊಳ್ಕೊಂಡು ಆಮೇಲೆ ನೋಡ್ತೀನಿ ಏನೇನು ಕೆಲಸ ಒಳಗಡೆ. ಪರ್ಚಿ ಇವತ್ತು ಬೆಳಗ್ಗೆನೇ ಕ್ಲೀನ್ ಮಾಡಬೇಕಾಗಿತ್ತು, ಆದರೂ ಮಾಡಲಿಲ್ಲ, ಯಾಕಂದ್ರೆ ಟೈಮ್ ಸಿಗಲಿಲ್ಲ ಸ್ನೇಹಿತರೆ. ಅಮ್ಮಗೆ ಬೆಳಗ್ಗೆ ಬೇಗ ಎದ್ಬಿಡ್ತಾಳಲ್ಲ, ಅವಳು ಎದ್ದ ತಕ್ಷಣ ಕಿರಿಕಿರಿ, ಅವಳು ವಾಶ್ರೂಮ್ ಹೋಗೋದು, ಅದು ಇದು ತಿರುಗಾಡೋದು, ಮತ್ತು ರಾತ್ರಿ ಊಟ ಮಾಡಲಿಲ್ಲ ಅಂದರೆ ಎದ್ದ ತಕ್ಷಣ ಊಟ ಬೇಕು ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಏನಾದರೂ ತಿನ್ನಿಸಿ ಸ್ನಾನ ಮಾಡಿಸಿ ಆಕೆ ಹೊರಗಡೆ ಬಿಟ್ಟಾದ ತಕ್ಷಣವೇ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ.
ಆದರೂ ಇವತ್ತು ಯಾಕೋ ಸ್ವಲ್ಪ ಲೇಟ್ ಆಯಿತು. ಇರಲಿ, ಆಮೇಲೆ ಒರೆಸ್ತೀನಿ ಕೆಲಸ ಮಾಡ್ಕೊಂಡು. ಆಮೇಲೆ ನಿನ್ನೆನೂ ಹಾಗೆ ಮಾಡಿರೋದು, ನಿನ್ನೆನೂ ಕೆಳಗಡೆನೇ ಅಂದರೆ ಲೇಟ್ ಆಗೇನೂ ಒರೆಸಿರೋದು. ಇವತ್ತು ತಾರೀಕು 9 ಅಲ್ವಾ ಸ್ನೇಹಿತರೆ? ಹಾಂ, 9. ಇವತ್ತು ಮಂಗಳವಾರ. ನಿಮ್ಗೆ ಪೈಲ ಹೇಳಿದ್ನಲ್ವ, ನಾನು ಯಾವ ದಿನ ವಿಡಿಯೋ ಮಾಡ್ತೀನಿ ಅದೇ ದಿನ ವಿಡಿಯೋ ಹಾಕ್ತೀನಿ ಅಂತ. ನಿನ್ನೆ 8 ತಾರೀಕು ಅಲ್ವಾ, ನಿನ್ನೆ ವಿಡಿಯೋನ ಅದು. ಅದೇನು ಮೊನ್ನೆ ವಿಡಿಯೋ ಅಲ್ಲ, ನಿನ್ನೆ ಹಾಕಿರೋದಲ್ಲ. ನಿನ್ನೆ ವಿಡಿಯೋ ನಿನ್ನೆನೇ ಹಾಕ್ತೀನಿ, ಇವತ್ತಿನ ವಿಡಿಯೋ ಇವತ್ತಿನೇ ಹಾಕ್ತೀನಿ, ನಾಳೆ ಮಾಡಿರೋ ವಿಡಿಯೋ ನಾಳೆನೇ ಹಾಕ್ತೀನಿ ಸ್ನೇಹಿತರೆ. ಇದು ನಾನು ಅಂದ್ಕೊಂಡಿರೋದು. ಯಾಕಂದರೆ ಮಾಡಿಡೋದು ಬೇಡ, ಮಾಡಿ ಇವತ್ತಿಂದ ಇವತ್ತೇ ಅಪ್ಲೋಡ್ ಮಾಡೋಣ. ನನ್ನ ದಿನಚರಿ ಅಂದರೆ ನಾನು ದಿನ ಹೇಗಿರ್ತೀನಿ ಅನ್ನೋದೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಷ್ಟೇ. ನನಗೆ ಇನ್ನೊಂದು, ನಾನು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಇವಾಗ ಸ್ವಲ್ಪ ಧೈರ್ಯ ಬರ್ತಿದೆ. ಹಾಂ, ನಾನು ಮಾತಾಡ್ಬೋದು, ನಾನೇನೋ ಒಂದು ಮಾಡಿ ತೋರಿಸ್ಬೋದು ಅನ್ನೋ ಒಂದು ಫೀಲ್ ಇದೆ ಸ್ನೇಹಿತರೆ. ಮೊಬೈಲ್ ನೋಡ್ಕೊಂಡು ಮಾತಾಡೋದು ಅಷ್ಟು ಈಸಿ ಅಲ್ಲ. ಅನ್ಕೊತಾರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡಬೇಕು, ಹಾಗೆ ಹೀಗೆ. ದೊಡ್ಡ ಚಾನಲ್ದವ್ರು ಇದ್ದಾರಲ್ಲ ಸ್ನೇಹಿತರೆ, ಅವರಿಗೆಲ್ಲ ಅಂದರೆ ರೂಢಿ ಇರುತ್ತೆ, ಅವ್ರು ಡೈಲಿ ಇದನ್ನೇ ಮಾಡ್ದಲ್ಲ. ಸೊ ನಮಗೆ ಹಾಗಾಗಲ್ಲ, ಯಾಕಂದರೆ ನಾವು ಹೊಸ ಜನ ಅಲ್ಲ. ಚಾನಲ್ ಬಗ್ಗೆ ನಮ್ಗೆ ಅಷ್ಟೊಂದೇನು ಗೊತ್ತಿರಲ್ಲ. ಯಾರೋ ಮಾಡ್ತಾರಂತ ಹೇಳಿ ನಾವು ಮಾಡ್ತಿದ್ದೀವಿ, ಹಾಗಲ್ಲ. ಅದು ಮಾತಾಡಬೇಕು ಅಂದರೆ ಒಂದು ಧೈರ್ಯ ಬೇಕು ಸ್ನೇಹಿತರೆ. ನಮ್ಮೊಳಗೆ ನಾವು ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ, ನನ್ನ ಫ್ಯಾಮಿಲಿಗೆ ನಾ ಏನಂತ ತೋರಿಸ್ತೀನಿ, ಜನರಿಗೆ ನಾ ಏನಂತ ತೋರಿಸ್ತೀನಿ ಅನ್ನೋ ಒಂದು ಹೋಪ್ ಇರಬೇಕು ಸ್ನೇಹಿತರೆ. ಹಾಗಾದರೆ ತಾನೇ ನಾವು ಮುಂದುವರೆಯೋಕ್ಕೆ ಸಾಧ್ಯ ಅಲ್ವಾ? ನೀವೇ ಹೇಳಿ, ನೀವೇ ಕಮೆಂಟ್ ಮಾಡಿ ನನಗೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಆದರೂ ಕೂಡ ಹೇಳ್ತಿದ್ದೀನಿ, ತಲೆ ಕೆದರ್ತಿದೆ. ಅದು ಹೊಟ್ಟಂತಾರಲ್ಲ, ಅದು ಜಾಸ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಏನಪ್ಪ ಅಂದರೆ, ನನ್ನ ಹಸ್ಬೆಂಡ್ ತಮ್ಮ ಅಮ್ಮಗೋಸ್ಕರ ಚಾಕ್ಲೇಟು ಡೈಲಿ ತಂದು ಕೊಡ್ತಾರೆ. ಈಗ ತಂದು ಕೊಟ್ಟರು, ಅದಕ್ಕೆ ವಿಡಿಯೋಕ್ಕೆ ಬಂದ್ ಮಾಡಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಅವಳಿಗೋಸ್ಕರ ಚಾಕ್ಲೇಟು ಇದು ಫ್ರಿಜ್ಜಲ್ಲಿಟ್ಟು ಮುಂದಿನ ಕೆಲಸ ಮಾಡ್ತೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ನನ್ನ ವಿಡಿಯೋ ಹೀಗೆ ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ಅಲ್ಲ ಇದು ಹೀಗೆ ಅಂತ ನನಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಳಿ. ನಾನು ತಿಳ್ಕೊತೀನಿ, ತಿಳ್ಕೋ ಶಕ್ತಿ ನನ್ನಲ್ಲಿ ಇದೆ. ನಾನು ತಿಳ್ಕೊತೀನಿ, ನೀವು ನನಗೆ ತಿಳಿಸಿ ಇದು ತಪ್ಪಿದೆ, ಇದು ಸರಿ ಇದೆ ಅಂತ. ಯಾಕಂದರೆ ನೀವೇ ನನಗೆ ಹೇಳಬೇಕು. ಯಾಕಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದ ತಕ್ಷಣ ನೀವೇ ನನಗೆ ಹೇಳಬೇಕಲ್ವ. ಸೊ ಹಾಗಾಗಿ ಏನಾದರೂ ತಪ್ಪಿದರೆ ನನಗೆ ಹೇಳಿ, ನಾನು ತಿದ್ಕೊತೀನಿ, ನಾನು ಮಾಡ್ತೀನಿ. ಆಮೇಲೆ ಇನ್ನು ಮುಂದೆ ನಾನು ಧೈರ್ಯದಿಂದ ಕ್ಯಾಮ್ರಾ ಮುಂದೆನೇ ನಾನು ಮಾತಾಡಬೇಕು. ಹಾಗಾಗಿ ನಾನು ಮಾತಾಡಲೇಬೇಕನ್ನೋ ರೂಲ್ಸ್ ಇದೆ ಸ್ನೇಹಿತರೆ. ಮಾತಾಡ್ತೀನಿ, ಓಕೆನಾ? ನಾನು ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ತೀನಿ, ಏನಂಬೋದು ಎಲ್ಲ ಶೇರ್ ಮಾಡ್ತೀನಿ. ಇನ್ನು ಮುಂದೆ ಭಯ ಪಟ್ಕೊಳ್ಳಲ್ಲ, ಮಾಡ್ತೀನಿ. ಬಟ್ ಮುಜುಗರ ಅನ್ನೋದು ಇರುತ್ತಲ್ಲ, ಅದು ಸ್ವಲ್ಪ ಇರಲಿ. ಬಟ್ ಭಯ ಬೇಡ, ಮಾತಾಡ್ತೀನಿ, ಓಕೆನಾ? ನೀವು ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ನಾನು ಪಾತ್ರೆ ಅದು ತೊಳೆದ್ಬಿಟ್ಟು ನೋಡಿ, ಅಷ್ಟು ಪಾತ್ರೆ ತೊಳಿಬೇಕು. ಅಷ್ಟು ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಮಾಡಿ ಆಮೇಲೆ ಸಿಗ್ತೀನಿ.
ಪಾತ್ರೆ ತೊಳೆದಿದ್ದಾಯಿತು. ಮನೆಯೆಲ್ಲ ಅಮ್ಮ ಹೇಗೆ ಮಾಡಿದ್ದಾಳೆ ನೋಡಿ. ಮಾರ್ನಿಂಗ್ ಹೆಂಗಿತ್ತು, ಇವಾಗ ಹೇಗಿದೆ. ಇದೆ ಕ್ಲೀನ್ ಮಾಡೋದೇನೆ ನನ್ನ ಕೆಲಸ. ಪಾತ್ರೆ ತೊಳೆದಿದ್ದಾಯಿತು ಸ್ನೇಹಿತರೆ. ಇವಾಗ ಪಾತ್ರೆ ತೊಳೆದಿದ್ದಾಯಿತು. ಟೈಮು 10:30 ಆಗಿದೆ. ಹೀಗಾಗಿ ರೊಟ್ಟಿ ಮಾಡ್ತೀನಿ ಸ್ನೇಹಿತರೆ. ರೊಟ್ಟಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ಥರ ರೊಟ್ಟಿ ಮಾಡ್ತೀನಿ, ಜೋಳದ ರೊಟ್ಟಿನ ತೋರಿಸ್ಕೊಡ್ತೀನಿ. ರೊಟ್ಟಿ ಜೋಳದ ರೊಟ್ಟಿ ಮಾಡ್ಬೇಕಂತ ಹೇಳಿ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟೊಂದು ಯಾಕೆ ಹಿಟ್ಟಂದರೆ ಇದರಲ್ಲಿ ಮನೆಯವರೆಲ್ಲರೂ ಊಟ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬಿಸಿನೀರು ಕಾಯಕ್ಕಿಟ್ಟೀನಿ. ಸ್ವಲ್ಪ ಬಿಸಿನೀರು ಹಾಕಿ ಜಿಗಿ ಮಾಡ್ಕೋಬೇಕು, ಅಂದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡಿದರೂ ಬರುತ್ತೆ, ಕರೆ ಸ್ವಲ್ಪ ಹರಿಯೋದು ಮುರಿಯೋದು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಿಗಿ ಹಾಕ್ಕೊಳ್ಳೇಬೇಕು. ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೇ ಚೆನ್ನಾಗಾಗುತ್ತೆ. ನಾನು ಇದು ಮಿಕ್ಸ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ.
ನೀರು ಹಾಕಿ ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಾಡಬೇಕು ಅಂಥೇಳಿ ಕೆಳಗಡೆನೇ ಕೂತ್ ಮಾಡೋದಲ್ಲ, ಹಾಗಲ್ಲಿ ಪರಾತ್ನಲ್ಲಿ ಮಾಡ್ತೀನಿ. ಹಂಚು ಬಿಸಿ ಆಗಲಿ, ಮಾಡ್ತೀನಿ ಇವಾಗ ರೊಟ್ಟಿ. ಕ್ಯಾಮ್ರಾ ಹಿಡಿಯೋಕ್ಕೂ ಎಲ್ಲಿ ಜಾಗನೂ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ, ಹಾಗಾಗಿ ಮಾಡಿಬಿಟ್ಟು ತೋರಿಸ್ತೀನಿ. ಸ್ನೇಹಿತರೆ ರೊಟ್ಟಿ ಮಾಡಿದ್ದೀನಿ, ಬಿಸಿಯಾಗಿದೆ. ಆಲ್ರೆಡಿ ಒಂದು ಮಾಡಿದ್ನಿ, ಹೀಗಾಗಿದೆ. ಸ್ವಲ್ಪ ನೀರು ಹಚ್ಚಬೇಕು ಸ್ನೇಹಿತರೆ ಅದಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಗೊತ್ತಿರುತ್ತೆ. ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನೋಡಿ ರೊಟ್ಟಿ ಹೇಗಿದ್ದಾವೆ, ಚೆನ್ನಾಗಾಗಿದ್ದಾವೆ ನೋಡಿ ಸ್ನೇಹಿತರೆ. ಊಟ ಮಾಡ್ತಿದ್ದೀನಿ. ಬದ್ನಿಕಾಯಿ, ಮೊಸರು, ಇದು ಹಸಿಮೆಣಸಿನ್ಕಾಯಿ ಖಾರ, ಇದು ರೊಟ್ಟಿ. ನೋಡಿ ಸ್ನೇಹಿತರೆ, ನಾನು ರಾತ್ರಿ ಊಟಕ್ಕೆ ಬದ್ನಿಕಾಯಿ ಪಲ್ಯ ಮಾಡ್ತಿದ್ದೀನಿ. ಅನ್ನ ಇತ್ತು, ಅದ್ರ ಜೊತೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 4 ಬದ್ನಿಕಾಯಿ ಹೋಳ್ಕೊಂಡಿದ್ದೀನಿ. ಬೋಗಾನ್ ಇಟ್ಟು ಅದ್ರ ಮೇಲೆ ಎಣ್ಣೆನೂ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಎಣ್ಣೆ ಹಾಕಿ ನಾನು ಸಾಸ್ಮೆ ಜೀರಿಗೆ ಏನೂ ಹಾಕಲಿಲ್ಲ, ಯಾಕಂದರೆ ಸಿಂಪಲ್ಲಾಗಿ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಖಾರ ಹಾಕಿ ಮಾಡ್ಕೋಬೇಕಂತ ಹೇಳಿ ಮಾಡ್ತಿರೋದು. ಇವಾಗ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ನಾನು 2 ಈರುಳ್ಳಿ ತೊಗೊಂಡಿರೋದು, ಯಾಕಂದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ತಿಂತೀವಿ ನಾವು. 2 ಈರುಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಇದೆ, ಅಷ್ಟು ಮೀಡಿಯಮ್ ಸೈಜ್ ಅಂತಲ್ಲ, ಆ ಸೈಜ್ 2 ಈರುಳ್ಳಿ. 2 ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೆಂಪಾಗಲಿ, ಕೆಂಪಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕದು, ರೆಡ್ ಕಲರ್ ಆಗಬೇಕು. ಅಷ್ಟೊತ್ತಿಗೆಲ್ಲ ಸಿಂಪಲ್ ಊಟಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ಆಮೇಲೆ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಚಪಾತಿ ಏನೂ ಮಾಡಿರಲಿಲ್ಲ, ಹಾಗಾಗಿ ಅನ್ನ ಇತ್ತಲ್ವ, ಅದಕ್ಕೆ ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡಿದರೆ ಆಯಿತು, ತಿನ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಬದ್ನಿಕಾಯಿ ಮಾಡ್ತಿದ್ದೀನಿ. ನಿನ್ನೆ ಆಯ್ತವಾರ ಅಲ್ವಾ, ರವಿವಾರ ಅಲ್ವಾ, ಸೊ ಹಾಗಾಗಿ ಮಟನು ಮತ್ತು ಚಿಕನ್ ತಿಂದು ಬೇಜಾರು ಸ್ನೇಹಿತರೆ. ಹಾಗಾಗಿ ಬದ್ನಿಕಾಯಿ ಪಲ್ಯ ತಿನ್ನಬೇಕು, ಸ್ವಲ್ಪ ಸಿಂಪಲ್ ಊಟ ಮಾಡಬೇಕಂತ ಹೇಳಿ ಬದ್ನಿಕಾಯಿ ಪಲ್ಯ ಮಾಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಟೊಮ್ಯಾಟೊ, 2 ಟೊಮ್ಯಾಟೊ ಹಾಕ್ತಿದ್ದೀನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಸ್ವಲ್ಪ ರೆಡ್ ಆಗ್ತಾ ಬರ್ತಿದೆ. ಇವಾಗ ಟೊಮ್ಯಾಟೊ ಹಾಕ್ತಿದ್ದೀನಿ, 2 ಸ್ಮಾಲ್ ಟೊಮ್ಯಾಟೊ. ಇದು ನಾಟಿ ಟೊಮ್ಯಾಟೊ ಅಲ್ಲ ಸ್ನೇಹಿತರೆ, ಇದು ಸಿಗುತ್ತಲ್ಲ ಹೈಬ್ರಿಡ್ ಅಂತಾರಲ್ವ, ಆ ಟೊಮ್ಯಾಟೊ 2 ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಅಂಥೇಳಿ ಸಿಂಪಲ್ ಮಾಡ್ತಿರೋದು. ಟೊಮ್ಯಾಟೊ, ಈರುಳ್ಳಿ 2 ಹಾಕ್ತಿರೋದು, ಮತ್ತೇನೂ ಹಾಕ್ತಿಲ್ಲ ಇದರಲ್ಲಿ. ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಅಷ್ಟೇ.
ಇವಾಗ ಸ್ವಲ್ಪ ಹಳದಿ ಪೌಡರ್ ಹಾಕ್ತಿದ್ದೀನಿ. ಆಮೇಲೆ 2 ಸ್ಪೂನು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಐತಲ್ವ, ಅದು 2 ಸ್ಪೂನು ಅದಷ್ಟು ಹಾಕಿ ಮಿಕ್ಸ್ ಮಾಡಿ ಮಾಡಬೇಕು ಸ್ವಲ್ಪ. ಅಂದರೆ ಎಣ್ಣೆ ಒಳಗದು ಖಾರ ಎಲ್ಲ ಹೊಂದ್ಕೋಬೇಕಲ್ಲ, ಸೊ ಹಾಗಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಫ್ರೈ ಮಾಡಿಕೊಂಡು ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲನೂ ಫ್ರೈ ಆಗಬೇಕು ಖಾರದಲ್ಲಿ, ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಆವಾಗಲೇ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ನೀರಲ್ಲಿ ಹಾಕಿ ಉಪ್ಪು ಹಾಕಿ ಅದನ್ನು ಹಾಕ್ತಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿದ್ದಾವಲ್ಲ, ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ ಬದ್ನಿಕಾಯಿ, ಅಷ್ಟು ಮಸ್ತಿದ್ದಾವೆ. ಆಮೇಲೆ ಅದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕುದ್ದು ರೆಡಿ ಆಗಿದೆ. ನೀರು ಹಾಕಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ ಚೆನ್ನಾಗಿ ಕುದ್ದಿದೆ. ನೀವು ಒಂದು ಸತಿ ಮಾಡಿ, ನಾನು ಮಾಡಿದ ಥರ ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ.